ನೋಡಿ ಫ್ರೆಂಡ್ಸ್, ಹೇಗೆ ಸೌಂಡ್ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ನೋಡಿ ಸೌಂಡು ಕುರು 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 ಕುಸು ಕುಸು ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಎಲ್ಲರಿಗೂ ಇಷ್ಟವಾಗುವಂಥ, ಎಲ್ಲರೂ ಖುಷಿಯಾಗಿ ಹಬ್ಬಕ್ಕೆ ಮನೇಲಿ ಮಾಡುವಂತಹ ಚಕ್ಲಿ ತೊಗೊಂಡು ಬಂದಿದ್ದೀನಿ. ಈಗಂತೂ ಸಮ್ಮರ್ ಹಾಲಿಡೇ, ಮಕ್ಕಳು ಮನೇಲಿ ಇರ್ತವೆ, ಅದು ಏನಾದ್ರು ತಿಂಡಿ ಬೇಡ್ತಾ ಇರ್ತಾರಲ್ವ, ಅದಕ್ಕೆ ಚಕ್ಲಿ ನೋಡಿ ತೊಗೊಂಬಂದಿದ್ದೀನಿ. ನೀವು ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ತುಂಬ ಸಖತ್ತಾಗಿ ಬಂದಿದೆ. ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ. ಫಸ್ಟಿಗೆ ಈ ಬೌಲಿಂದ ಈ ಪಾತ್ರೆಯಿಂದ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಸೈಜ್ ತೋರಿಸಿದ್ದೀನಲ್ಲ ನಾನು ಬಟ್ಲು, ಅದರಿಂದ ಅಕ್ಕಿ ಹಿಟ್ಟು ಚೆನ್ನಾಗಿ ಜರಡಿ ಹಿಡಿದು ತೊಗೊಂಡಿದ್ದೀನಿ. ಅದು 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪು ಹುರಿಗಡಲೆ, ಅಂದರೆ ಪುಟಾಣಿ ಅಂತಾರಲ್ವ, ಅದು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಬೇಕು, ಅರಿಶಿನ ಬೇಕು, ಮತ್ತು ಸ್ವಲ್ಪ ಅಜ್ವೇನು, ಜೀರಿಗೆ, ಮತ್ತು ಎಳ್ಳು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಇದೆಲ್ಲ ಬೇಕು ಫ್ರೆಂಡ್ಸ್. ನೋಡಿ, ಎಲ್ಲ ನಾವು ಎಷ್ಟು ಬೇಕು, ಯಾವ ಹಿಟ್ಟಿನ ಪ್ರಮಾಣ ಎಷ್ಟು ತೊಗೊಂಡಿದ್ದೀವಿ ಅದರ ತಕ್ಕಂಗೆ ರುಚಿಗೆ ತಕ್ಕಷ್ಟು ಅರಿಶಿನ, ಖಾರ, ಉಪ್ಪು ಎಲ್ಲ ಹಾಕೋಬೇಕಾಗುತ್ತೆ. ನೋಡಿ, ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ, ಅಜ್ವೇನು, ಎಳ್ಳು ಅದೆಲ್ಲ. ಈಗ ನೋಡಿ, ಪುಟಾಣಿ ನಾನು ಸಣ್ಣಗೆ ಮಿಕ್ಸಿ ಮಾಡ್ಕೊತಿದ್ದೀನಿ. ಪೌಡ್ರ್ ಮಾಡಬೇಕು ನೀಟಾಗಿ, ತರಿ ಇಟ್ಕೋಬಾರ್ದು. ನೀಟಾಗಿ ಪೌಡ್ರ್ ಮಾಡಿಕೊಂಡು ಜರಡಿ ಹಿಡೀರಿ. ಜರಡಿ ಹಿಡಿದ್ಮೇಲೆ ಸ್ವಲ್ಪ ವೇಸ್ಟ್ ಬರುತ್ತೆ, ಅದು ತೆಗೆದುಬಿಟ್ಟು ಚೆನ್ನಾಗಿ ಪೌಡ್ರ್ ತಗೊಳ್ಳಿ. ನೋಡಿ, ಅಕ್ಕಿ ಹಿಟ್ಟಿಗೆ ನಾನು ಇದು ಜರಡಿ ಹಿಡಿತಾ ಇದ್ದೀನಿ, ಸಪ್ರೇಟ್ ಮಾಡಿಲ್ಲ. ಅಕ್ಕಿ ಹಿಟ್ಟು 2 ಬಟ್ಲು ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಕಪ್ಪಷ್ಟು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದೇ ರೇಷೋಲ್ಲಿ ಮಾಡಿ, ತುಂಬ ಸಖತ್ತಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರ್ತವೆ. ಯಾವ ಬೇರೆ ಹೆಚ್ಚು ಕಡಿಮೆ ಯಾವುದು ಮಾಡೋಕ್ಕೆ ಹೋಗಬೇಡಿ, ಏನೂ ಹಾಕಬೇಡಿ. ಇದೇ ಥರ ನಾನು ಹೇಳ್ದಂಗೆ ಮಾಡಿ, ತುಂಬ ಚೆನ್ನಾಗಿ ಬರ್ತವೆ ಮತ್ತು ಏನು ಹರಿಯಲ್ಲ ಮತ್ತು ಕಡಿಯಲ್ಲ. ನೋಡಿ, ಎಷ್ಟು ಬೇಕಷ್ಟು ನಿಮಗೆ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ದೊಡ್ಡ ಸ್ಪೂನು, ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮಕ್ಕಳಿದ್ರೆ ನೋಡಿ, ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಮಕ್ಕಳಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು, ಖಾರ ತಿಂತಿದ್ರೆ ಜಾಸ್ತಿನೂ ಹಾಕೋಬೋದು. ಮಕ್ಕಳಿದ್ದಾವಲ್ವ ಮನೆಯಲ್ಲಿ, ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಎಳ್ಳು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಸುಮ್ಮನೆ ಎಣ್ಣೆಲೆಲ್ಲ ಬಿಡುತ್ತೆ, ಅದಕ್ಕೆ ನಾನು ನೋಡಿಕೊಂಡು ಹಾಕ್ಕೋಬೇಕು. ಅಜ್ವೇನ ಚೆನ್ನಾಗಿ ತಿಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಅಜ್ವೇನು ಸ್ವಲ್ಪ ಜೀರಿಗೆ ಚೆನ್ನಾಗಿ ತಿಕ್ಕಿ ಹಾಕಿದ್ರೆ ಘಮ ಬರುತ್ತೆ. ಸ್ವಲ್ಪ ತರಿ ಕುಟ್ಕೊಂಡು ಹಾಕೋಬಹುದು, ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ. ನಿಮ್ಗೆ ಹೇಗೆ ಬೇಕು ಹಾಕೋಬಹುದು. ಎಲ್ಲ ಹಾಕಿ ಚೆನ್ನಾಗಿ ಬಿಸಿನೀರಲ್ಲಿ ಕಲಿಸ್ಬೇಕು ಫ್ರೆಂಡ್ಸ್. ಇದೊಂದು ನೆನಪಿಟ್ಕೊಳ್ಳಿ. ಹಾಗೆ ತಣ್ಣೀರು ಹಾಕೋಬಾರ್ದು, ಫಸ್ಟಿಗೆ ಬಿಸಿನೀರಲ್ಲಿ ಕಲಿಸ್ಬೇಕು. ಫಸ್ಟಿಗೆ ಎಣ್ಣೆ ಕಾಸಿ ಹಾಕಬೇಕು ಫ್ರೆಂಡ್ಸ್. ನೋಡಿ, ಈಗ ಇದೆಲ್ಲ ಹಾಕಿದ್ದೀನಲ್ವ, ಜೀರಿಗೆ, ಅಜ್ವೇನು, ಎಳ್ಳು ಎಲ್ಲ ಹೀಗೆ ನೀಟಾಗೆಲ್ಲ ತಿಕ್ಕಿ ಹಾಕಿದ್ಮೇಲೆ ಘಮ ಬರುತ್ತಲ್ಲ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ನೀವು ಎಣ್ಣೆನಾದರೂ ತೊಗೋಬೋದು, ಬೆಣ್ಣೆನಾದರೂ ತೊಗೋಬೋದು, ತುಪ್ಪ ಬೇಕಾದರೆ ತೊಗೋಬೋದು. ನಾನಿಲ್ಲ ಒಂದು 2 ದೊಡ್ಡ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಬಿಸಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಇಂಗು, ಒಳ್ಳೆ ಘಮ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕೋಬೇಕು. ಎಣ್ಣೆ ಯಾಕೆ ಹಾಕೋತಾರೆ ಅಂದರೆ ಕುಸು ಬರ್ತವೆ, ಗಟ್ಟಿ ಬರಲ್ಲ, ಸಾಫ್ಟಾಗಿ ಬರಲ್ಲ, ಚೆನ್ನಾಗಿ ಕುರುಕುರೆ ಥರ ನೀಟಾಗಿ ಕ್ರಂಚಿಯಾಗಿ ಬರ್ತವೆ ಫ್ರೆಂಡ್ಸ್. ಎಣ್ಣೆ ಬಿಸಿ ಮಾಡಿ ಹಾಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಹಾಕಿದ್ಮೇಲೆ ಈ ಥರ ಗಟ್ಟಿ ಬರಬೇಕು ಫ್ರೆಂಡ್ಸ್. ಹಿಂಗೆ ಹಿಟ್ಟು ಕೈಯಲ್ಲಿ ಮುದ್ದೆ ಮಾಡಿದ್ರೆ ಹಿಂಗೆ ಹಿಡ್ಕೋಬೇಕು ಹಿಟ್ಟು. ನೋಡಿ, ಇನ್ನೊಮ್ಮೆ ಮಾಡಿ ತೋರಿಸ್ತಾ ಇದ್ದೀವಿ. ಯಾಕಂದರೆ ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಎಲ್ಲ ಬಿಸಿ ಎಣ್ಣೆ ಚೆನ್ನಾಗಿ ಕಲಿಸಿದ್ರಿ, ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಅದೇ ಎಣ್ಣೆ ಹಾಕಿದ್ವೆಲ್ಲ ಕಲಿಸಿದ್ಮೇಲೆ ಬಿಸಿ ನೀರು ಹಾಕಿ ಕಲಿಸ್ಬೇಕು ಫ್ರೆಂಡ್ಸ್. ಸ್ವಲ್ಪ ಬಿಸಿನೀರು ಹಾಕಬೇಕು, ಆಮೇಲೆ ತಣ್ಣೀರು ಹಾಕ್ಕೊಂಡು, ಈಗ ಎಷ್ಟು ಬೇಕು ಸ್ವಲ್ಪನೇ ಬಿಸಿನೀರು ಹಾಕೋಬೇಕು. ಒಂದು ಅರ್ಧ ಗ್ಲಾಸಷ್ಟು ಬಿಸಿನೀರು ಹಾಕೋತಾ ಇದ್ದೀನಿ ನೋಡಿ. ಆಮೇಲೆ ಬೇಕಾದರೆ ತಣ್ಣೀರಲ್ಲಿ ಕಲಿಸ್ಕೋಬೋದು. ಬೆಚ್ಚಗನೆ ನೀರು ಒಂದು ಸ್ವಲ್ಪ ಬೆಚ್ಚಗೆ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಪಾತ್ರೆಯಲ್ಲಿ. ಅದೇ ಪಾತ್ರೆಯಲ್ಲಿ, ಎಣ್ಣೆ ಪಾತ್ರೆಯಲ್ಲಿ. ನೋಡಿ, ಇದು ಪಾತ್ರೆಯಲ್ಲಿ ಚೆನ್ನಾಗಿ ತಿಕ್ಕಕ್ಕೆ ಬರಲ್ಲ, ತಿಕ್ಕಬೇಕು ಫ್ರೆಂಡ್ಸ್. ಚಕ್ಲಿ ಹಿಟ್ಟು ಯಾವಾಗ ಭೀ ಚೆನ್ನಾಗಿ ತಿಕ್ಕಬೇಕು. ಎಷ್ಟು ಚೆನ್ನಾಗಿ ಕಲಿಸಿ ತಿಕ್ತೀರ ಅಷ್ಟು ಚೆನ್ನಾಗಿ ಹರಿಯಲ್ಲ. ನೋಡಿ, ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಲಿಸ್ತೀರ. ಮೇನ್ ಚಕ್ಲಿ ಹರಿದಂಗೆ ಮೆತ್ತಗೆ ಆಗ್ಬಾರ್ದಂದ್ರೆ ಇಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದರಲ್ಲೇ ಇರೋದು ಮೇನು. ಗರಿಯಾಗಿ ಚಕ್ಲಿ ಬೇಕು ಅಂದರೆ, ಕುರುಮ್ ಅನ್ನೋ ಚಕ್ಲಿ ಬೇಕಂದರೆ ಸ್ವಲ್ಪ ಬೆಚ್ಚಗೆ ನೀರು ಹಾಕ್ಕೊಂಡು ನೀಟಾಗಿ ತಿಕ್ಕಿ ಕಲಿಸ್ಕೋಬೇಕು. 2 ಪಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಹಿಟ್ಟಲ್ಲಿ. ಎಲ್ಲ ಒಮ್ಮೆ ಕಲಿಸ್ಕೋಬೇಡ್ದು, ಸ್ವಲ್ಪ ಬಿಸಿನೀರಲ್ಲಿ ಕಲಿಸಿ ಸ್ವಲ್ಪ ಎತ್ತಿಟ್ಕೊಂಡು ಒಂದು ಅರ್ಧ ಕಲಿಸ್ಕೊಂಡು ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಅದು ಕಲಿಸ್ಕೊಂಡು ಮಾಡಿ.
ನೋಡಿ ಹಿಟ್ಟು ನೆಲಕ್ಕೆ ಹತ್ತಬಾರ್ದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಮಿದ್ಕೋಬೇಕು. ಇದೇ ಮೇನ್ ಟಿಪ್ಸ್ ನೋಡಿ ನಿಮಗೆ. ಚಕ್ಲಿ ಗರಿ ಗರಿಯಾಗಿ ಬರಬೇಕಂದ್ರೆ ಹಿಟ್ಟು ಕಲಿಸಿದ ಮೇಲೆ ಚೆನ್ನಾಗಿ ಮಿದ್ಕೋವಾಗ ಕಟ್ಟೆ ಮೇಲೆ ನಾದ್ತಾ ಇದ್ದೀವಲ್ಲ ನೋಡಿ, ಹತ್ತಾ ಇಲ್ಲ, ಆ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್. ಕೈಗೆ ಹತ್ತಾ ಇದ್ದರೆ ಅದು ಚೆನ್ನಾಗಿ ಬರೋಲ್ಲ. ಕೈಗೆ ಒಟ್ಟು ಹತ್ತಬಾರ್ದು, ನೆಲಕ್ಕೂ ಹತ್ತಬಾರ್ದು. ನೋಡಿ ಈ ಚಕ್ಲಿ ಮಣಿ ತೊಗೊಂಡಿದ್ದೀನಿ, ಈ ಥರ ಸೈಜ್ ಇರುತ್ತೆ. ಮತ್ತು ಈ ತೂತಿರೋ ಚಕ್ಲಿ ಮಣಿ ತೊಗೋಬೇಕು. ಚೆನ್ನಾಗಿ ಸೈಜು ದೊಡ್ಡದು ಇರೋಲ್ಲ, ಚಿಕ್ಕದು ಇರೋಲ್ಲ. ನೋಡಿ ಸ್ವಲ್ಪ ಮಿದ್ಕೊಂಡು ಆ ಚಕ್ಲಿ ಮಣೆಗೆ ಎಷ್ಟು ಬೇಕಷ್ಟು ಹಿಟ್ಟು ಹಾಕೋಬೇಕು ಫ್ರೆಂಡ್ಸ್. ಈ ಥರ ಚಕ್ಲಿ ಮಣಿ ತೊಗೊಂಡ್ರೆ ಬೇಗ ಆಗುತ್ತೆ. ಕೈಯಲ್ಲಿ ಒತ್ತು ಇರ್ತವೆ ಒಬ್ಬೊಬ್ಬರ ಮನೆಯಲ್ಲಿ, ನಮ್ಮ ಮನೇಲಿ ಇದೇ ಇರೋದು. ಈ ಥರ ಇದ್ರೆ ನಿಮ್ಮ ಬೇರೆ ಸೈಜ್ ನಿಂಬಲ್ಲಿ ಯಾವುದಿದೆ ಅದರಲ್ಲಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಶೇಪ್ ಕೊಡಿ ಅದಕ್ಕೆ, ಸರ್ಕಲ್ ಆಗೋಕ್ಕೆ. ನೋಡಿ ಸ್ವಲ್ಪ ಆದರೆ ಕಡಿತಾ ಇದೆ ನೋಡಿ ಫ್ರೆಂಡ್ಸ್. ಎಣ್ಣೆದು ಪ್ಲಾಸ್ಟಿಕ್ ಎಣ್ಣೆ ಕವರ್ ಇದೆ, ಅದು ಚೌಕ ಕಟ್ ಮಾಡ್ಕೊಂಡಿದ್ದೀನಿ. ಬೇರೆ ಪಾತ್ರೆಯಲ್ಲಿ ನೀವು ಇಟ್ಕೋಬೋದು, ತಟ್ಟೆಯಲ್ಲಿ ಇಟ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ. ಸ್ವಲ್ಪನಾದರೂ ಬಿಡ್ತಾ ಇದೆ ನೋಡಿ, ಹಿಟ್ಟು ಕಟ್ ಆಗ್ತಾಯಿದೆ ನೋಡಿ. ಅದಕ್ಕೆ ಮಿದ್ಕೊಳ್ಳೋದೇ ನಮ್ಮ ಮೇನ್ ಇರೋದು ಚಕ್ಲಿಗೆ. ಚೆನ್ನಾಗಿ ಮಿದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಒಟ್ಟ ಕಟ್ಟಾಗಲ್ಲ. ನಾವೇ ಕೈಯಲ್ಲಿ ಕಟ್ ಮಾಡಿ ಸರ್ಕಲ್ ಫಿನಿಶ್ ಮಾಡ್ಕೋಬೇಕು. ಅಷ್ಟೊತ್ತನ ಹಾಗೆ ಬರ್ತಾನೆ ಇರುತ್ತೆ ಅದು. ಅಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ, ತುಂಬ ಸಖತ್ತಾಗಿ ಬಂದಿದೆ ನೋಡಿ. ನಾವು ಯಾವ ರೇಷಲ್ಲಿ ಹಿಟ್ಟು ಹೇಳಿದ್ದೇವೆ ನಿಮಗೆ, ಅದೇ ಅಳತೆಯಲ್ಲಿ ಮಾಡಿ ಇದೇ ಥರ ಚಕ್ಲಿ ಬರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪರ್ಫೆಕ್ಟಾದ ಚಕ್ಲಿ. ನೋಡಿ ನಾವು ಕೈ ಹಿಡಿಯೋತನೂ ಮುರಿಯೋದಿಲ್ಲ, ಅದು ನಾವು ಕಟ್ ಮಾಡೋವರೆಗೂ ಮುರಿಯೋದಿಲ್ಲ ಹಿಟ್ಟು. ನೋಡಿ ಫ್ರೆಂಡ್ಸ್, ಎಲ್ಲಾದರೂ ಕಟ್ ಆಗ್ತಿದೆ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ಇದೇ ಥರ ಎಣ್ಣೆ ಪ್ಲಾಸ್ಟಿಕ್ ಮೇಲೆ, ಪಾತ್ರೆ ಮೇಲೆ, ಯಾವುದ್ರ ಮೇಲೆ ನೀವು ಹಾಕ್ಕೋಬೋದು. ನೋಡಿ 2 ಮಾಡಿ ತೋರಿಸ್ದೆ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ತುಂಬ ಸಖತ್ತಾಗಿ ಬಂದಿದೆ. ಕುರು ಕುಸು ಆಗ್ತವೆ. ತುಂಬ ಎಷ್ಟು ದಿನ ಇಟ್ಟರು ಏನೂ ಮೆತ್ತಗಾಗಲ್ಲ. ಇದೇ ಥರ ಮಾಡಿ ನೀವು ಫ್ರೆಂಡ್ಸ್. ಯಾವ ಥರನೂ ಅಳತೆ ತೋರಿಸಿದ್ದೀನಿ ಅದೇ ಅಳತೆಯಲ್ಲಿ ಮಾಡಬೇಕು. ಮೇನ್ ಅಳತೆನೇ ಮುಖ್ಯ. ಮತ್ತು ಬಿಸಿನೀರಲ್ಲಿ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಕೈಗೆ ಹಿಟ್ಟು ಕೈಗೆಲ್ಲ ಮೆತ್ಕೋಬಾರ್ದು ಕಲಿಸುವಾಗ, ಅಷ್ಟು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಎಲ್ಲಾದರೂ ಕಟ್ ಆಗ್ತಿದೆಯಾ? ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬಂದಿದೆ ಚಕ್ಲಿ. ನೀವು ಮನೇಲಿ ಮಾಡಿ ಫ್ರೆಂಡ್ಸ್, ಮನೇಲಿ ಮಾಡಿ. ನಿಮ್ದು ಈ ಥರ ಬಂದಿದೆ, ಕಟ್ ಆಗಿದೆಯೋ ಇಲ್ಲೋ, ಇದೇ ಥರ ಬಂದಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ನಿಮ್ಮ ಮನೇಲೆಲ್ಲ ತುಂಬ ಖುಷಿ ಪಡ್ತಾರೆ. ಮಕ್ಕಳಂತೂ ಎಲ್ಲಿ ಕಟ್ ಆಗದೆ ಇದ್ದರೆ ತುಂಬ ಸರ್ಕಲ್ ಅಂತ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ ಬಿಸಿಗೆ ಎಣ್ಣೆ ಇಟ್ಟಿದ್ದೆ. ಈಗ ನೋಡಿ ಫ್ರೆಂಡ್ಸ್, ಈಗ ಚಕ್ಲಿ ಹಾಕಿದ ತಕ್ಷಣ ನಾನು ಸೌಟ್ ತೊಗೊಂಡು ಕೈ ಹಚ್ಚಿಬಿಡೋದು ಫ್ರೆಂಡ್ಸ್. ಸ್ವಲ್ಪ ಕರಿಬೇಕು. ಹಾಕಿದ ತಕ್ಷಣ ನಾವು ಕಡ್ಚಿಯಿಂದ ತಿರು ಹಾಕಿದ್ರೆ ಒಡೆದು ಬಿಡ್ತವೆ ಅವು. ಅದಕ್ಕೆ ಸ್ವಲ್ಪ 1 ಸೆಕೆಂಡ್ 2 ಸೆಕೆಂಡ್ ಬಿಟ್ಟು ಆದಮೇಲೆ ನೋಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ತಿರುವಿ ನಿಧಾನಕ್ಕೆ ತೊಗೋಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲಾದರೂ ಮುರಿದಿದೆಯಾ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕರ್ಕೋರಿ ಫ್ರೆಂಡ್ಸ್. ನೋಡಿ ಈ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಇದೇ ಥರ ಮಾಡಿ ಎಣ್ಣೆಯಲ್ಲಿ ಕರಿಯುವಾಗ ಮಾಡಿ. ದಿಢೀರಂತ ಒಂದು 10 ನಿಮಿಷಲ್ಲಿ ಆಗುತ್ತೆ. ಅಕ್ಕಿ ಹಿಟ್ಟಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ದಿಢೀರಂತ ಆಗುತ್ತೆ, ಏನೂ ಟೈಮ್ ತೊಗೊಳ್ಳಲ್ಲ, ಬೇಗನೆ ಮಾಡ್ಬೋದು. ನೀವು ಸಂಜೆ ಅಂದರೆ ಸಂಜೆ ಮಾಡ್ಬೋದು, ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಮಾಡ್ಕೋಬೋದು. ಈ ಟಿಫಿನಿಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಒಳ್ಳೆ ಮಾಡಿಸೋದು. ಟೀ ಜೊತೆ ಈಗೆಲ್ಲ ಮಕ್ಕಳು ಏನಾದರೂ ಬೇಡ್ತಾನೆ ಇರ್ತಾರೆ ಸಂಜೆ ಆದಮೇಲೆ, ಈ ಥರ ಮಾಡಿಕೊಡಿ. ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕುಸಾಗಿ ಪಳ್ಳಾಗಿ ಬಂದಿದೆ. ನಮ್ಮ ಕಡೆ ಪಳ್ಳ ಅಂತಾರೆ. ಹೀಗೆ ನೀವು ಮಾಡಿ ತೋರಿಸಿ, ಮನೆಯಲ್ಲೆಲ್ಲ ಕೊಡಿ, ಮಾಡಿ ಎಷ್ಟು ಇಷ್ಟಪಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೇಷಿಯೋಲಿ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.